ನಿತ್ಯ 6,000 ಟನ್ ಕಸ ಉತ್ಪತ್ತಿಯಾಗುವ ರಾಜಧಾನಿಗೆ ಇದೀಗ ಕಂಟಕ ಸೃಷ್ಟಿಯಾಗಿದೆ. ನಾನು ನಿನ್ನೆ ಈ ಸುದ್ದಿ ಹೇಳ್ತಾ ಇದ್ದೆ ನಿಮಗೆ. ಬೆಂಗಳೂರು ದೊಡ್ಡದಾಗ್ತಾ ಇದೆ, ಎಕ್ಸ್ಟೆಂಡ್ ಆಗ್ತಾ ಇದೆ, ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ನಿಮಗೆ ಅವಾಗ ಒಂದು ಲಿಮಿಟ್ ಇತ್ತು, ಇಲ್ಲಿಂದ ಇಲ್ಲಿವರೆಗೂ ಬೆಂಗಳೂರು ಅಂತ. ಈಗ ಲಿಮಿಟೇ ಇಲ್ದಿದ್ದಂಗೆ ನಿಮ್ಗೆ ಅಪ್ ಟು ತುಮಕೂರು, ಈ ಕಡೆ ಅಪ್ ಟು ಮೈಸೂರು, ಇಲ್ಲಿ ತನಕನೂ ನಿಮಗೆ ಓಕೆ ಬೆಂಗಳೂರು ಬೆಳೀತಿದೆ 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 ಅಂತಾನೆ ಅನ್ನಿಸ್ತಾ ಇದೆ. ಹಿಂಗಿರ್ಬೇಕಾದ್ರೆ ಜನಸಂಖ್ಯೆನೂ ಜಾಸ್ತಿ ಆಗ್ತಿದೆ. ಜೊತೆಗೆ ಹೋಟೆಲ್ಸು, PG, ಹಾಸ್ಪಿಟಲ್ಸು, ಈ ಥರ ದೊಡ್ಡ ದೊಡ್ಡ ಕಲ್ಯಾಣ ಮಂಟಪಗಳು ಇದೆಲ್ಲನೂ ಜಾಸ್ತಿ ಇರೋದ್ರಿಂದ ಕಸನೂ ಜಾಸ್ತಿ ಆಗ್ತಾ ಇದೆ, ಜನನೂ ಜಾಸ್ತಿ ಇದ್ದಾರೆ. ಈ ವಿಲೇವಾರಿ ಮಾಡೋದಿದೆಯಲ್ಲ, ಇದು ಈಗ ದೊಡ್ಡ ಟಾಸ್ಕ್ ಆಗಿರೋದು. ನಿತ್ಯನೂ 6,000 ಟನ್ ಕಸ ಉತ್ಪತ್ತಿ ಆಗುತ್ತೆ ಅಂತಂದರೆ ಯೋಚನೆ ಮಾಡಿ, ಎಲ್ಲಿ ವಿಲೇವಾರಿ ಮಾಡೋದು? ಯಾವುದೋ ಒಂದು ಹಳ್ಳಿಗೆ ಹಾಕಿದ್ರೆ ಅಲ್ಲಿ ಪ್ರತಿಭಟನೆ ಮಾಡ್ತಾರೆ. ನಿನ್ನೆ ಆಗಿದ್ದು ಅದೇ. ಯಾಕೆ ತಂದು ನಮ್ಮೂರ ಹತ್ರ ಹಾಕ್ತಿದ್ದೀರಾ ಅಂತ ಅವ್ರು ಕೇಳ್ತಾರೆ. ಅಲ್ಲಿರೋರು ಮನುಷ್ಯರಲ್ವಾ, ವಾಸನೆ ಕುಡ್ಕೊಂಡಿರ್ಬೇಕಾ? ಹೆಲ್ತ್ ಅಪ್ಸೆಟ್ ಆದರೆ ಯಾರು ಜವಾಬ್ದಾರಿ? ನೀವು ಹೋಗ್ತೀರಾ? ನಾವು ಹೋಗ್ತೀವಿ? ಯಾರು ಹೋಗ್ತಾರೆ? ಯಾಕೆ ತಂದು ನಮ್ಮೂರ ಹತ್ರ ಹಾಕ್ತಿದ್ದೀರಾ ಅಂತ ಅವ್ರು ರೊಚ್ಚಿಗೆ ಹೇಳ್ತಾರೆ. ಆಯಿತು ಸರಿ, ಅವ್ರನ್ನ ಸಮಾಧಾನ ಮಾಡೋಕ್ಕೆ ತಗೊಂಡೋಗಿ ಇನ್ನೊಂದು ಯಾವುದೋ ಹಳ್ಳಿಗೆ ಹಾಕ್ತಾರೆ. ಒಂದು 3 ತಿಂಗಳು ಮತ್ತೆ ಅಲ್ಲಿ ಜಗಳ ಆಗತ್ತೆ. ಬೆಂಗಳೂರು ಸಿಟಿಲೇ ಡಂಪಿಂಗ್ ಯಾರ್ಡ್ ಇದೆ. ನೀವು ಏನು ಹೇಳ್ತೀರಾ, ದಾಸರಹಳ್ಳಿ ಈ ಕಡೆ ಎಲ್ಲ ನಿಮಗೆ ಅಲ್ಲೇ ಡಂಪಿಂಗ್ ಯಾರ್ಡ್ ನಿಯರ್ ಬೈ ಇದೆ. ಅಲ್ಲಿರೋರು ಏನು ಮಾಡಬೇಕು? ನಾವು ಮತ್ತೆ ಬೆಂಗಳೂರು ಸಿಟಿ ಅಂತ ಕರಿತೀವಿ. ಸೊ ಇದು ಸಿಕ್ಕಾಪಟ್ಟೆ ಸಮಸ್ಯೆ ಆಗಿದೆ. ಇದೀಗ ಅಭಿವೃದ್ಧಿ ಶುಲ್ಕ ಕೊಡದೇ ಇದ್ದಕ್ಕೆ ಪಂಚಾಯಿತಿಗಳಿಂದ 100 ಕಸದ ಲಾರಿಗೆ ತಡೆ ನೀಡಲಾಗಿದೆಯಂತೆ. ಡಂಪಿಂಗ್ ಯಾರ್ಡ್ ಬಳಿಯೇ ಲಾರಿಗಳು ನಿಂತ್ಕೊಂಡಿದೆಯಂತೆ. ಮನೆ ಕಸ ಸಂಗ್ರಹ ಸ್ಥಗಿತ ಆಗ್ತಾ ಇದೆಯಂತೆ. ಸಿಕ್ಕಾಪಟ್ಟೆ ಸಮಸ್ಯೆಗಳು ಆಗ್ತಾ ಇದೆ. ಡಂಪಿಂಗ್ ಯಾರ್ಡ್ಗಳ ಅಸಮರ್ಪಕ ನಿರ್ವಹಣೆ, ಗ್ರಾಮ ಪಂಚಾಯಿತಿಗೆ ಅಭಿವೃದ್ಧಿ ಶುಲ್ಕ ಪಾವತಿಸದ ಹಿನ್ನೆಲೆಯಲ್ಲಿ ನಗರ ಹೊರವಲಯದ ಬೆಳ್ಳಹಳ್ಳಿ ಮತ್ತು ಮಿಟ್ಗಾನಹಳ್ಳಿ ಡಂಪಿಂಗ್ ಯಾರ್ಡ್ಗಳಲ್ಲಿ ಕಸ ಡಂಪ್ ಮಾಡೋದಕ್ಕೆ ಗ್ರಾಮಸ್ಥರು ತೀವ್ರ ಆಕ್ರೋಶವನ್ನ, ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. 150ಕ್ಕೂ ಹೆಚ್ಚು ಲಾರಿಗಳನ್ನ ತಡೆ ಹಿಡಿದಿದ್ದಾರೆ. ಇದರಿಂದಾಗಿ ನಗರದಲ್ಲಿ ಕಸದ ಸಮಸ್ಯೆ ಉಲ್ಬಣವಾಗುವ ಸಾಧ್ಯತೆ ದಟ್ಟವಾಗಿದೆ. ಮನೆಗಳು, ವಾಣಿಜ್ಯ ಮಳಿಗೆಗಳು, ಸಾರ್ವಜನಿಕ ಸ್ಥಳಗಳಿಂದ ಕಸ ಸಂಗ್ರಹಣೆಯು ನಿಂತು ಹೋಗಿ ಕಸದ ಸಮಸ್ಯೆ ತೀವ್ರ ಸ್ವರೂಪವನ್ನು ಪಡೆಯುವಂತ ಭೀತಿ ಎದುರಾಗಿದೆ. ಬೆಂಗಳೂರು ಉತ್ತರ ಪಾಲಿಕೆ ವ್ಯಾಪ್ತಿಯ ಬೆಳ್ಳಹಳ್ಳಿ ಡಂಪಿಂಗ್ ಯಾರ್ಡ್ನಲ್ಲಿ 100ಕ್ಕೂ ಹೆಚ್ಚು ಕಸದ ಲಾರಿಗಳನ್ನು ಮಂಗಳವಾರ ರಾತ್ರಿಯಿಂದಲೇ ತಡೆ ಹಿಡಿದು ನಿಲ್ಲಿಸಿದ್ದಾರೆ. ಸೊ ಇದೊಂದಷ್ಟು ಅಸಮಾಧಾನಕ್ಕೂ ಕೂಡ ಕಾರಣವಾಗ್ತಾ ಇದೆ. ಆಮೇಲೆ ಏನ್ ಸಮಸ್ಯೆ ಅಂತ ನೋಡೋದಾದ್ರೆ, ಬೆಂಗಳೂರಿನಲ್ಲಿ ಪ್ರತಿದಿನ 6,000 ಟನ್ ಕಸ ಉತ್ಪತ್ತಿ ಆಗ್ತಾ ಇದೆ. ಅದನ್ನ 6 ಕಡೆ ವಿಲೇವಾರಿ ಮಾಡ್ತಾರೆ. ನೋಡಿ, 6,000 ಟನ್ ಕಸ ಉತ್ಪತ್ತಿ ಆಗುತ್ತೆ, ಅದನ್ನ 6 ಕಡೆ ವಿಲೇವಾರಿ ಮಾಡ್ತಾರೆ. ನಿಯಮ ರೀತಿ ಕಸ ವಿಲೇವಾರಿ ಮಾಡ್ತಾ ಇಲ್ಲ. ಪಂಚಾಯಿತಿಗಳಿಗೆ 2 ವರ್ಷಗಳಿಂದ ನಿಧಿ ಬಿಡುಗಡೆ ಮಾಡಿಲ್ಲ ಅಂತ ಇದಕ್ಕೆ ಸಿಟ್ಟಾಗಿರೋದು. ಬೆಳ್ಳಹಳ್ಳಿ ಕಸ ಘಟಕದಲ್ಲಿ ಕಸದ ಲಾರಿಗಳಿಗೆ ಗ್ರಾಮಸ್ಥರು ತಡೆ ಹಿಡಿದಿದ್ದಾರೆ. ಮಿಟ್ಗಾನಹಳ್ಳಿಯಲ್ಲೂ ಕೂಡ ಕಸದ ಲಾರಿಗೆ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಇದೀಗ ಬೆಂಗಳೂರಿಗೆ ಮತ್ತೆ ಕಸದ ಬಿಸಿ ಶುರು ಆಗ್ಬಿಟ್ಟಿದೆ. ಮತ್ತೊಂದು ಕಡೆಯಲ್ಲಿ ಮಹದೇವಪುರ ವ್ಯಾಪ್ತಿಯ ಮಿಟ್ಗಾನಹಳ್ಳಿಯಲ್ಲಿ ಕಸದ ಲಾರಿಯಿಂದ ಸಂಭವಿಸಿದ ಅಪಘಾತದಲ್ಲಿ ಮಹಿಳೆ ಸಾವನ್ನಪ್ಪಿರುವಂತಹ ಹಿನ್ನೆಲೆಯಲ್ಲಿ ಸುರಕ್ಷಿತ ಕ್ರಮಕ್ಕೆ ಆಗ್ರಹಿಸಿ ಸ್ಥಳೀಯರು ಕಸದ ಲಾರಿಗಳಿಗೆ ತಡೆ ಒಡ್ಡಿದ್ದಾರೆ. ಮಿಟ್ಗಾನಹಳ್ಳಿಗೆ ಸಾಗಿಸಬೇಕಾಗಿದ್ದ ವಾಹನಗಳನ್ನ ಬೆಳ್ಳಹಳ್ಳಿ ಕಡೆ ರವಾನಿಸಲಾಗಿದೆ. ಇದು ಸಮಸ್ಯೆ ಗಂಭೀರವಾಗೋದು ಕಾರಣ ಆಗಿದೆ. ಬೆಳ್ಳಹಳ್ಳಿ ಡಂಪಿಂಗ್ ಯಾರ್ಡ್ ಬೆಂಗಳೂರು ಪೂರ್ವ ಉತ್ತರ ಭಾಗದ ಕಸವನ್ನ ನಿರ್ವಹಿಸುತ್ತೆ. ಅಭಿವೃದ್ಧಿ ನಿಧಿ ಬಿಡುಗಡೆ ಆಗಿಲ್ಲ. ಸೊ ಇದಕ್ಕೆ ಇಂತಿಷ್ಟು ಅಂತ ಅಭಿವೃದ್ಧಿ ನಿಧಿ ಬಿಡುಗಡೆ ಮಾಡಬೇಕಲ್ಲ, ಅದನ್ನ ಇವ್ರು ಮಾಡಿಲ್ಲ, ಗಮನ ಹರಿಸಿಲ್ಲ. ಸೊ ಅದೇ ಇಷ್ಟು ಕೆಲ ಸಮಸ್ಯೆ ಕಾರಣ ಆಗ್ತಾ ಇರೋದು. ಇನ್ನು ಸಮಸ್ಯೆ ಇತ್ಯರ್ಥ ಯತ್ನ ಅಂತ ಮಹೇಶ್ವರ ರಾವ್ ಅವರು ಹೇಳ್ತಾ ಇದ್ದಾರೆ. ಇವರು ಮುಖ್ಯ ಆಯುಕ್ತರು GB. ಇವರೇನು ಹೇಳ್ತಾ ಇದ್ದಾರೆ ಅಂದ್ರೆ, ಗ್ರಾಮಸ್ಥರು ಜನಪ್ರತಿನಿಧಿಗಳ ಜೊತೆಗೆ ಮಾತನಾಡಿ ಕಸ ವಿಲೇವಾರಿ ಸಮಸ್ಯೆನ ಆದಷ್ಟು ಬೇಗ ನಾವು ಬಗೆಹರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಏನು ಅಂದ್ರೆ, ಬರೀ ಭರವಸೆ ಅಥವಾ ಆಶ್ವಾಸನೆ ಇದು ಇರಬಾರ್ದು ಅನ್ನೋದಷ್ಟೇನೆ. ಆಮೇಲೆ ಇದಕ್ಕೆ ನಮ್ಮ DK ಶಿವಕುಮಾರ್ ಅವರು ಇವ್ರು ಏನು ಹೇಳ್ತಾರೆ, ನಗರಾಭಿವೃದ್ಧಿ ಸಚಿವರು ಅಂತ ನೋಡೋದಾದ್ರೆ, ಕಸ ಹಾಕಬಾರ್ದು ಅಂತ ಅರವಿಂದ ಲಿಂಬಾವಳಿ ಬಳಿಕ ಈಗ ದೊಡ್ಡಬಳ್ಳಾಪುರ ಶಾಸಕರು ಬ್ಲಾಕ್ ಮೇಲ್ ಮಾಡಿದ್ದಾರೆ. ಹೀಗೆ ಮಾಡಿದ್ರೆ ಕಸ ಎಲ್ಲ ಹಾಕಬೇಕು? ಅಶೋಕ್, ವಿಜಯೇಂದ್ರ ಇವ್ರ ಮನೆ ಹತ್ರ ಹಾಕ್ಬೇಕಾ ಅಥವಾ BJP ಕಚೇರಿ ಎದುರುಗಡೆ ನಾವು ತಗೊಂಡೋಗಿ ಕಸ ಹಾಕ್ಬೇಕಂತ ಅವ್ರು ಪ್ರಶ್ನಿಸ್ತಾ ಇದ್ದಾರೆ. ಸೊ ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಕಸ ಹಾಕಬಾರ್ದು ಅಂತೇಳಿ ನಮಗೆ ಫಂಡ್ಸ್ ಬೇಕು. ಗೌರವದಿಂದ ಇದ್ದರೆ ಸರಿ, ಇಲ್ಲ ಅಂದ್ರೆ ನಾನು ಆಕ್ಷನ್ ತಗೋಬೇಕಾಗ್ತದೆ. ನಾವು ಮನ್ಸೂರ್ ಹೆಸರಿಗೆ ಈ ಕಸ ನನ್ನ ಹೆಸರು ಅವ್ರ ಮನೆ ಮುಂದೆನೆ ಹಾಕ್ಸಿಸ್ತೀವಿ. ಅವ್ರ ಮನೆ ಮುಂದೆನೋ ಇಲ್ಲ BJP ಆಫೀಸ್ಗೆ ಅದೇ ಕಸ ಎತ್ಕೊಂಡೋಗಿ ರೋಡಲ್ಲಿ ಹಾಕ್ಸ್ತಾರೆ. ಅರವಿಂದ್ ಲಿಂಬಾವಳಿ ಮಾಡಿದ್ದಾರೆ. ಈಗ ಇವತ್ತು ದೊಡ್ಡಬಳ್ಳಾಪುರ MLA ಆ ಕಸ ಎಲ್ಲಿಗೆ ಹೋಗ್ಬೇಕು? ಅಶೋಕ್ ಮನೆಗೆ ಹೋಗ್ಬೇಕು, ಇಲ್ಲ ಅಂದ್ರೆ ವಿಜಯೇಂದ್ರ ಮನೆಗೆ ಹೋಗ್ಬೇಕು, ಇಲ್ಲ BJP ಆಫೀಸ್.
ಅಷ್ಟೇ ಕಸ. ಏನ್ದಕ್ಕೆ ಅವರು ಎಷ್ಟು ಯಾರಿಗೆ ಅಂತ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ? ಆ ಕಸ ಎಲ್ಲ ಒಂದ್ ಕಡೆ ಹಾಕ್ಬೇಕಲ್ಲ. ಹಿಂದೆ ಮೊದ್ಲಿಂದ ನಾವು ಏನ್ ಮಾಡ್ಕೊಂಡು ಬರ್ತಾ ಇದ್ದೋ ಆ ಕೆಲಸ ನಾವು ಮಾಡ್ಕೊಂಡು ಉದ್ದೇಶ ಏನ್ ಸರ್? ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ? ಬಳಸಬೇಕು ಅಂತ ನಮ್ಮ ಅವ್ರ ಕ್ಷೇತ್ರಕ್ಕೆ ಇದು DCM ಪ್ರತಿಕ್ರಿಯೆ ಅಲ್ವಾ? ಇದಕ್ಕೆ ಪ್ರತಿಪಕ್ಷ ನಾಯಕ ಅಶೋಕ್ ಅವ್ರಿಗೆ ಏನು ಹೇಳ್ತಾರೆ ಅಂತಂದ್ರೆ, ಕಾಂಗ್ರೆಸ್ ಸರ್ಕಾರ ಬೆಂಗಳೂರನ್ನ ಗಾರ್ಬೇಜ್ ಸಿಟಿ ಮಾಡಿಬಿಟ್ಟಿದೆ. ಬೆಂಗಳೂರಿನಲ್ಲಿ ಕಸದ ರಾಶಿ ಬಿದ್ದಿದೆ. ಕಸದ ಲಾರಿಗಳು ಹಾಗೆ ನಿಂತ್ಕೊಂಡ್ಬಿಟ್ಟಿದೆ. ಕಸ ತೆಗಿಯೋಕ್ಕೂ ಇವ್ರ ಕೈಲಿ ಕಾಸಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಗುತ್ತಿಗೆದಾರರ ಸಂಘ ಎಲ್ಲಾ ಕಾಮಗಾರಿಯನ್ನು ಸ್ಥಗಿತಗೊಳಿಸೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿದೆ ಅಂತ ಅಶೋಕ್ ಅವ್ರು ಹೇಳ್ತಾ ಇದ್ದಾರೆ. ಸೊ ಕಸ ತೆಗಿಯೋಕ್ಕೆ ಗುತ್ತಿಗೆದಾರರ ಸಂಘಕ್ಕೆ ಎಲ್ಲೂ ಕೊಡೋದಕ್ಕೆ ಕಾಸಿಲ್ದೇನೆ ಈ ಥರ ಗಾರ್ಬೇಜ್ ಸಿಟಿ ಅಂತ ಬೆಂಗಳೂರು ಕರ್ಸ್ಕೊಳ್ಳೋ ಪರಿಸ್ಥಿತಿಗೆ ಕಾಂಗ್ರೆಸ್ನವರಿಂದ ಬಂದಿದೆ ಅನ್ನೋದನ್ನ ಅವ್ರು ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಬೆಂಗಳೂರಿನಲ್ಲಿ ಮತ್ತೆ ಕಸ ಸಮಸ್ಯೆ ಶುರು ಆಗಿದೆ. ಇದಕ್ಕೂ ನೀವು ಶಾಶ್ವತ ಪರಿಹಾರವನ್ನ, ವೈಜ್ಞಾನಿಕ ಪರಿಹಾರವನ್ನ ಕಂಡುಕೊಳ್ಳೋವರೆಗೂ ಈ ಸಮಸ್ಯೆ ಅದು ಯಾವುದೇ ಸರ್ಕಾರ ಬರಲಿ, BJP ಬರಲಿ, JDS ಬರಲಿ, ಕಾಂಗ್ರೆಸ್ ಬರಲಿ, ಮೈತ್ರಿ ಬರಲಿ, ಯಾವುದೇ ಬರಲಿ, ಇದೇ ಸಮಸ್ಯೆ ಹೀಗೆ ಮುಂದುವರಿಯುತ್ತೆ.